ಹಾಯ್ ಆಲ್, ವೆಲ್ಕಮ್ ಟು ಮಂಡ್ಯ ಗೌಡ್ರ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿರ್ತೀನಿ. ಇವತ್ತು ಶನಿವಾರ, ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸಿಂಪಲ್ಲಾಗಿ ಒಂದು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಿ 150 ವೀಡಿಯೋಸ್ ಇತ್ತು. ಏನಾಯಿತು ಅಂತ ಗೊತ್ತಿಲ್ಲ, ಎಲ್ಲ ವೀಡಿಯೋಸು ಚಾನಲ್ ಫುಲ್ ಡಿಲೀಟ್ ಆಗಿಬಿಟ್ಟಿತ್ತು. ಮತ್ತು ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಏನೇನೋ ಟ್ರೈ ಮಾಡಿದೆ, ಆಗಲಿಲ್ಲ. ಫುಲ್ ಗೂಗಲ್ ಇದರಲ್ಲೇ ಡಿಲೀಟ್ ಆಗಿಬಿಟ್ಟಿತ್ತು. ಆಮೇಲೆ ಮತ್ತೆ ಹೊಸ್ದಾಗಿ ಚಾನಲ್ನ ಶುರು ಮಾಡಿದ್ದೀನಿ. ನನ್ನ ಚಾನಲ್ ತುಂಬ ಜನಕ್ಕೆ ಪರಿಚಯ ಇದೆ. 500 ಸಬ್ಸ್ಕ್ರೈಬರ್ಸು ಇದ್ದರು. 250 ವೀಡಿಯೋಸು ಇತ್ತು. ಎಲ್ಲ ಡಿಲೀಟ್ ಆದಮೇಲೆ ಇವಾಗ ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ನಾನಿಲ್ಲಿ 1 ಕಪ್ಪು ರವೆ, 1 ಕಪ್ಪು ಶಾವಿಗೆ ಎರಡೂ ಸೇರಿಸಿ ಹುರಿದಿಟ್ಕೊಟ್ಟಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಕಡಲೆಬೇಳೆ ಹಾಕ್ಕೊಂಡು ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಒಂದು 2 ನಿಮಿಷ ಸ್ವಲ್ಪ ಡ್ರೈ ಆಗಿ ಮಾಡಿದ್ಮೇಲೆ ಇದಕ್ಕೆ ಇವಾಗ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದು ಕ್ಯಾಪ್ಸಿಕಮ್ಮು ಯೆಲ್ಲೋ ಕಲರ್ದು. ಇವಾಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ತೀನಿ. ಕಾರಣ ಏನು ಅಂದರೆ ಎಣ್ಣೆಗೆ ಫುಲ್ ಕರಿಬೇವು ಸೊಪ್ಪು ಹಾಕಿದಾಗ ಸಿಡಿದು ಬಿಡುತ್ತೆ. ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಆಮೇಲೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ತರಕಾರಿ, ನನ್ನ ತರಕಾರಿ ಏನೂ ಇರಲಿಲ್ಲ, ಕ್ಯಾರೆಟ್ ಇತ್ತು. ಹಂಗಾಗಿ ಕ್ಯಾರೆಟು ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ ಎಲ್ಲ ಸೇರಿಸಿ ಮಾಡ್ಕೊಳ್ಳೋಣ ಅಂತ ಈಗ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಡ್ರೈ ಫ್ರೈ ಆಗೋದೇನು ಬೇಕಾಗಿಲ್ಲ. ಈರುಳ್ಳಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ಈ ಚಾನಲ್ನ ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೊದಲಿನ ಥರನೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಇವಾಗ ಇದೆರಡು ಸ್ವಲ್ಪ ಬೇಯೋಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಟು ಒಂದು 10 ನಿಮಿಷ ಆದಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಇಟ್ಬಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಿನಿಮಮ್ ಒಂದು 5 ನಿಮಿಷ ಸಾಕು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ 2 ಕಪ್ಪು ನೀರು ತೊಗೋತೀನಿ. ಕಾರಣ ನಾನು 1 ಕಪ್ ರವೆ, 1 ಕಪ್ ಶಾವಿಗೆ ತೊಗೊಂಡಿದ್ನಲ್ಲ, ಹಾಗಾಗಿ ಶಾವಿಗೆಗೆ ಸ್ವಲ್ಪ ಕ್ವಾಂಟಿಟಿ ನೀರು ಕಡಿಮೆ ಇದ್ದರೆ ನಡೆಯುತ್ತೆ, ರವೆಗೆ ಬೇಕಿರುತ್ತೆ. ಇವಾಗ ಅದು ಕುದಿ ಬಂದಿದೆ. ಕುದಿ ಬಂದಮೇಲೆ ಕಾಯಿ ತುರಿ ಸೇರಿಸ್ಕೊಂಡು ಕಾಯಿ ತುರಿ ಸೇರಿಸಿ ಆದಮೇಲೆ ಒಂದು ಮಿಕ್ಸ್ ಕೊಟ್ಟು ಇವಾಗ ನಾವು ಹುರಿದಿಟ್ಕೊಂಡಿರೋ ರವೆ ಮತ್ತು ಇದು ಎರಡನ್ನು ಮಿಕ್ಸ್ ಮಾಡೇ ಹುರ್ಕೊಂಡಿದ್ದೀನಿ. ಅದಕ್ಕೇನು ಬೇರೆ ಬೇರೆ ಸಪ್ರೇಟ್ ಏನು ಹುರಿಯೋಂಗಿರಲಿಲ್ಲ. ಆ ಡ್ರೈ ಶಾವಿಗೆ ಏನು ತಂದಿರಲಿಲ್ಲ, ಹಾಗಾಗಿ ಹಾಕ್ಕೊಂಡು 5ರಿಂದ 10 ನಿಮಿಷದಲ್ಲಿ ನಾವೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿಯಾಗಿಬಿಡುತ್ತೆ. ಸ್ವಲ್ಪ ಬೇಗ ಆಗೋ ತಿಂಡಿನ ಮಾಡಿಬಿಟ್ಟು ನಾನು ಅಂಗಡಿಗೆ ಹೋಗಬೇಕಿತ್ತು, ಹಾಗಾಗಿ ಸ್ವಲ್ಪ ಬೇಗ ಆಗಲಿ ಅಂತ ಮಾಡಿದ್ದೀನಿ. ಅಮ್ಮನ ಮನೆಗೂ ಸೇರಿಸಿ ಇಲ್ಲೇ ಮಾಡಿಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ಅಂಗಡಿಗೆ ಹೋಗೋಣ ಅಂತ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು 10 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತು. ನಾನು ಮಗ ಇಬ್ಬರೇ ಇರೋದ್ರಿಂದ ಅಮ್ಮ ಅಪ್ಪ ಅವ್ರಿಗೂ ಸೇರಿಸಿ ಇಲ್ಲೇ ಮಾಡಿದ್ದೀನಿ. ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ತೆಗೆದ್ರೆ ತುಂಬ ಉದ್ದುದ್ರವಾಗಿ ಬಂದಿರುತ್ತೆ. ಶಾವಿಗೆ ಮತ್ತು ರವೆ ಉಪ್ಪಿಟ್ಟು ರೆಡಿಯಾಗಿಬಿಡುತ್ತೆ. ಉಪ್ಪಿಟ್ಟು ತಿಂದೇ ಇದ್ದವರು ಕೂಡ ತಿಂತಾರೆ. ನಾವು ರವೆ ಮತ್ತು ಇದು ಎರಡು ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.